ಚಂದ್ರಿಕಾ, ಚಂದ್ರಿ, ಚಾಲೆಂಜಿಂಗ್ ಚಂದ್ರಿ ಎಲ್ಲಿದ್ಯಾ? ಹಾಯ್ ಪಾರು. ಹಾಯ್ ಚಂದ್ರಿ. ಹಾಯ್ ಪಾರು. ಏನು ಇಷ್ಟು ಸಣ್ಣ ಆಗಿದ್ಯಾ? ಹೊಟ್ಟೆಗೇನು ತಿನ್ನಲ್ವಾ? ಡಯಟಿಂಗ್ ಕಣೆ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ನನ್ನ ಗಂಡನ ಕಣ್ ನಿನ್ ಮೇಲೆ ಬೆಳೆದೇ ಇದ್ರೆ ಸಾಕು. ಹಾಯ್, ಚೆನ್ನಾಗಿದ್ದೀರಾ ರೈಲ್ ರವಿ? ಹಾ, ಚೆನ್ನಾಗಿದ್ದೀನಿ. ಹಾಯ್. ಏನೇ ನಮ್ಮ ಮನೆಗೆ ಬಂದು ಎಷ್ಟು ದಿನ ಐತೆ? 1 ವರ್ಷ ಆಯ್ತು ಕಣೆ. ಇಷ್ಟೊಂದು ಲಗೇಜ್ ತಗೊಂಡ್ಬಂದಿದ್ದೀರಾ? ಎಷ್ಟು ದಿನ ಇರ್ತೀರಾ? ಜಾಸ್ತಿ ಏನಿಲ್ಲ, ಒಂದು 15-20 ದಿನ ಅಷ್ಟೇ. ಓ ಚಂದ್ರಿ, ನಿಂದು ತುಂಬಾ ನೆನ್ಪಾಯ್ತು ಕಣೆ, ಅದಕ್ಕೆ ನೋಡ್ಲಿಕ್ಕಂತ ಬಂದೆ. ಹೌದಾ ಪಾರು, ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಹೌದು, ದುಬೈ ಹೇಗಿದೆ? ಅಲ್ಲಿ ತುಂಬಾ ಬಿಸಿಲು ಕಣೆ. ಬೆಂಗಳೂರಿನಲ್ಲಿರೋ ಕ್ಲೈಮೇಟು ದುಬೈನಲ್ಲೂ ಇಲ್ಲ ರೈಲು. ಏನೇ ಇಬ್ರೇ ಇದ್ದೀರಾ? ಇನ್ನು 3 ಜನ ಆಗಿಲ್ವಾ? ಇಲ್ಲ ಕಣೆ. ಬೇಗ ಮಗು ಮಾಡ್ಕೊಳ್ಳೆ, ಎಲ್ಲಾರು ಮುದುಕಿ ಆಗ್ಬಿಡ್ತೀಯಾ? ತುಂಬಾ ಹೊಟ್ಟೆ ಹಸಿತಾ ಇದೆ. ಮನೇಲಿ ತಿನ್ನಕ್ಕೆ ಏನಿದೆ? ಏನ್ ಬೇಕು ಹೇಳಿ, ಮಾಡ್ಕೊಡೋಣ. ಉಪ್ಪಿಟ್ಟು ಮಾಡ್ಕೊಡ್ಲಾ? ನನಗೆ ಇಷ್ಟ ಇಲ್ಲ ಕಣೆ. ಚಪಾತಿ ಮಾಡ್ಕೊಡ್ಲಾ? ನನ್ನ ಗಂಡನಿಗೆ ಇಷ್ಟ ಇಲ್ಲ ಅದು. ಮತ್ತಿನ್ನೇನ್ ಮಾಡ್ಲಿ? ಏ ರೈಲು, ನಿಮ್ಮ ಮನೆ ಪಕ್ಕದಲ್ಲಿ KFC ಓಪನ್ ಆಗಿದೆ ಅಲ್ವಾ? ಹೌದು, ಯಾಕೆ? 1-2 ಬಕೆಟ್ ಚಿಕನ್ ತೊಡೆ, 1-2 ಬಕೆಟ್ ಚಿಕನ್ ವಡೆ, ಅಷ್ಟು ಸಾಕು ತರಿಸಿ. ಹೋಗಿ ಫ್ರೆಶ್ ಆಗಿ ಬರ್ತೇನೆ ಕಣೆ. ಹಾ, ಹೋಗು ಪಾರು. ರೈಲು, ಲಗೇಜ್ ಎಲ್ಲ ಮೇಲ್ ತಂದ್ಬಿಡು. 20 ದಿನ ಇರ್ತಾರಂತೆ ಕಣೆ. ಇರ್ಲಿ ಬಿಡ್ರಿ. ಎಲ್ಲಿಂದ ತರೋದು? ನೀವು ಅಡಿಗೆ ಆರ್ತಿ ಮನೆಗೆ ಹೋಗಿ, ನಾನು ಆ ಪೇಂಟರ್ ಪದ್ಮಿನಿ ಮನೆಗೆ ಹೋಗ್ತೀನಿ. ಯಾಕೆ? ಭಿಕ್ಷೆ ಬೇಡಕ್ಕೆ. ಪೇಂಟರ್ ಪದ್ಮಿನಿ ನನ್ ಚಿನ್ನ. ಏನ್ರಿ ಬೇಜಾನ್ ಮಾಡ್ತಾ ಇದೀರಾ? ಡವ್ ಅದು ಡವ್ ಅಲ್ಲ ಕಣೆ, ಲವ್. ನೀವ್ ಯಾವಾಗ ಲವ್ ಮಾಡ್ತೀರಾ, ಯಾವಾಗ ಡವ್ ಮಾಡ್ತೀರಾ ಅಂತ ನನ್ಗೆ ಗೊತ್ತು. ಈ ಪ್ರೀತಿ ಪ್ರೇಮದಲ್ಲಿ ಎಲ್ಲ ಈಕ್ವಲ್ ಅಮ್ಮ. ಇಲ್ಲ, ಇವತ್ ಮಾತಾಡೋ ಸ್ಟೈಲೇ ಚೇಂಜ್ ಆಗಿದೆಯಲ್ಲ. ನೆನ್ನೆ ಹೇಗಿದ್ನೋ ಇವತ್ತು ಹಾಗೆ ಇದ್ದೀನಿ. ನಾವು ಮದ್ವೆ ಆಗಿ 3 ವರ್ಷ ಆಯ್ತು. ನೀವ್ ಏನಂತ ನಂಗೆ ಗೊತ್ತಿಲ್ವಾ? ಏನಿವತ್ತು ಮೇಸ್ತ್ರಿ ಮೂರ್ತಿಯವರು ಬೇಗ ಮನೆಗೆ ಬಂದ್ಬಿಟ್ಟಿದ್ದಾರೆ. ಏನಿಲ್ಲ, ಹೊಸ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಸಿಕ್ಕಿತ್ತು, ಅಡ್ವಾನ್ಸ್ ತಗೊಂಡ್ಬಿಟ್ಟು ಬೇಗ ಬಂದ್ಬಿಟ್ಟೆ. ಮೊದ್ಲು ಅಡ್ವಾನ್ಸ್ ತಗೊಂಡಿರೋ ಬಿಲ್ಡಿಂಗ್ ನೆಲ್ಲ ಮುಗಿಸಿ ಆಮೇಲೆ ಹೊಸ ಬಿಲ್ಡಿಂಗ್ ಕೈ ಹಾಕಿ. ನೀವು ಕನ್ಸ್ಟ್ರಕ್ಷನ್ ಕೆಲಸ ಶುರು ಮಾಡ್ತೀರಾ, ಬೇಗ ಕಂಪ್ಲೀಟೇ ಮಾಡಲ್ಲ, ಯಾಕೆ? ಅದು ನಮ್ಮ ಪ್ರೊಫೆಷನಲ್ ಸೀಕ್ರೆಟ್. ಈ ಸೀರೆ ಚೂಡಿದಾರ್ಗೆಲ್ಲ ಹೇಳ್ಬಾರ್ದು. ಅಡ್ವಾನ್ಸ್ ತಗೊಳ್ಳೋದು ಇವರು, ಜನ ಎಲ್ಲ ಮನೆಗೆ ಬಂದು ಬೈದ್ ಹೋಗೋದು ನನಗೆ. ಅಯ್ಯೋ 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 ಅಯ್ಯೋ, ಏನೇ ನನ್ ಮುಂದೆನೆ ಗಂಡನ ಹೊಡಿತಾ ಇದೀಯಾ? ಹೇಳಿ, ಇನ್ನೊಂದ್ ಸ್ವಲ್ಪ ಬುದ್ಧಿ ಹೇಳಿ. ನಂದೇನಿದ್ರು ಓಪನ್, ನಿಂತರ ರೂಮಲ್ಲಿ ಹಾಕೊಂಡು ಹೊಡಿಯಲ್ಲ. ಹೌದು, ತಾವೇನ್ ಬಂದಿದ್ದು? ಏನಿಲ್ಲ, ಅದು ನಮ್ಮ ಮನೆಗೆ ಅತಿಥಿ ಬಂದಿದ್ದಾರ ಪುಟ. ಅಯ್ಯೋ, ನಿಮ್ಗೆ ಗೊತ್ತಾಯ್ತು? ಅಷ್ಟು ಗೊತ್ತಾಗಲ್ವಾ? ನಿಮ್ ಮನೆಗೆ ಅತಿಥಿ ಬಂದ್ರೆ ನಮ್ಮ ಮನೆ ಖಾಲಿ ಪತ್ರೆ ತಗೊಂಬರ್ತೀರಾ? ಅಯ್ಯೋ, ಇವ್ರ ಮಾತ್ಗೆಲ್ಲ ನೀನ್ ತಲೆ ಕೆಡ್ಸ್ಕೋಬೇಡ, ಅವ್ರು ಸ್ವಲ್ಪ ಹಂಗೆ. ಯಾರು ಬಂದಿದ್ದಾರೆ ಇವತ್ತು ನಿಮ್ ಮನೆಗೆ? ಅದು ನನ್ನ ಫ್ರೆಂಡ್ ಪಾರು ಮತ್ತು ಅವಳ ಗಂಡ ದುಬೈಯಿಂದ ಬಂದಿದ್ದಾರೆ. ಅದು ನನ್ನ ಫ್ರೆಂಡ್ ಪಾರುಗೆ ಬ್ಲ್ಯಾಕ್ ಜಾಮೂನ್ ಅಂದ್ರೆ ತುಂಬಾ ಇಷ್ಟ. ಅದಕ್ಕೇನು? ನನ್ಗೆ ಮೈದಾ, ಎಣ್ಣೆ, ಸಕ್ಕರೆ ಈ 3 ಕೊಟ್ರೆ ಸಾಕು. ಬಾಳೆಹಣ್ಣು, ತುಪ್ಪ, ಕೋವಾ ಇವೆಲ್ಲ ಬೇಡವಾ? ಅದೆಲ್ಲ ನಮ್ಮ ಮನೇಲಿದೆ, ಕೇಳಿದಷ್ಟು ಕೊಟ್ರೆ ಸಾಕು. ಕ್ಯಾಚ್. ಹೋಗಮ್ಮ, ತುಂಬಿಸ್ಕೊಂಡ್ ಬಂದ್ ಕೊಡೋಗು. 1 ನಿಮಿಷ ಬಂದೆ. ಚಾಲೆಂಜಿಂಗ್ ಚಂದ್ರಿಕಾ ಅವ್ರೆ, ಹೌದು, ನಿಮ್ ಫ್ಯಾಮಿಲಿಯಲ್ಲಿ ಯಾರು ಮನೆ ಕಟ್ಸೋರಿಲ್ವಾ? ಕಟ್ಟಿಸ್ಬೇಕಂತ ಇದ್ದಾರೆ 3 ಫ್ಲೋರು. ಹೌದಾ? ಮತ್ ಕಾಂಟ್ರಾಕ್ಟ್ ನನ್ಗೆ ಕೊಡ್ಸ್ಬಿಡಿ. ನೀವು 3 ದಿನ ಮಾಡೋ ಕೆಲಸನ 100 ದಿನ ತಗೊಳ್ತೀರಾ? ಓ, ಏನಪ್ಪ ಸಮಾಚಾರ ರೈಲ್ ಬಿಡೋರವೇ? ನನ್ನ ಹೆಸರಲ್ಲಿ ಮಾತ್ರ ಕರಿಬೇಡ ದಯವಿಟ್ಟು. ಎಲ್ರು ನಿನ್ನ ರೈಲು ರೈಲು ಅಂತ ತಾನೇ ಕರೆಯೋದು. ಅದಕ್ಕೆ ನಾವು ನಿನ್ನ ರೈಲ್ ರವಿ ಅಂತ ಕರಿತೀವಪ್ಪ. ಸುಮ್ಮನೆ ಸಾಕು, ಈ ಪ್ರಪಂಚದಲ್ಲಿ ಯಾರು ಸುಳ್ಳು ಹೇಳಲ್ವಾ? ಎಲ್ಲರೂ ಸುಳ್ಳು ಹೇಳ್ತಾರಪ್ಪ. ಹಾ, ಹೇಳ್ತಾರಪ್ಪ, ಆದ್ರೆ ಇನ್ನೆಷ್ಟು ಯಾರು ರೈಲ್ ಬಿಡಲ್ಲ. ನಿನಗೆ ಕವನ ಸಿಕ್ಕರೆ ಸಾಕು, ಕಾದ ಮರಿ ಮಾಡ್ಬಿಡ್ತೀಯ. ನಾವೆಲ್ಲರೂ ಪೆಟ್ರೋಲ್ ಡೀಸೆಲ್ ಹಾಕ್ಸೋನ್ ಗಾಡಿ ಬಿಟ್ರೆ ಇವ್ನು ನೀರ್ ಹಾಕೊಂಡೇ ಬಿಡ್ತಾನೆ.
ಏ ರೈಲು ಸೀರಿಯಸ್ ಆಗ್ಬೇಡ ಕಣ, ತಮಾಷೆ ಮಾಡಿದ್ದು. ಸುಮ್ನಿರೋ ಸಾಕು, ನೀವೇ ನನ್ನ ಫ್ರೆಂಡ್ಸು, ನೀವೇ ರೇಗಿಸ್ತೀರ ಹೆಂಗ್ರು? ಬಿಡೋ ಹೋಗ್ಲಿ, ಮನ್ಸಿಗೆ ಹಾಕೋಬೇಡ. ಹೌದು, ಏನ್ ಎಲ್ರನ್ನು ಗುಡ್ಡೆ ಹಾಕಿದ್ದು? ಅದು ನಮ್ಮ ಮನೆಗೆ ಅತಿಥಿ ಬಂದಿದ್ದಾರೆ. ಅದ್ಯಾಕ್ರೋ ಗೊತ್ತಾಯ್ತು ನಿಮ್ಗೆ? ನಿನ್ ಮುಖದಲ್ಲಿ ಫೀಲಿಂಗ್ ನೋಡ್ರೆ ಗೊತ್ತಾಗುತ್ತೆ ಬಿಡ. ಇವ ನಮ್ಮ ಮನೆಗೆ ಬಂದ್ರೆ ಅತಿಥಿ ರೈಲು, ನಿಮ್ ಮನೆಗೆ ಅತಿಥಿ ಬರೋದು ಹೋಗೋದು ಮಾಮೂಲಿ ಬಿಡ. ಲೋ ಲೋ ನೀವೆಲ್ಲ ನನ್ನ ಕ್ಲೋಸ್ ಫ್ರೆಂಡ್ಸ್ ಅಲ್ವನ್ರು? ಎಲ್ರು 2,000 ಕೊಡ್ರು. ಬಾಪಾರು ಕುತ್ಕೋ, ಯಾಕೆ ಒಬ್ಳೆ ಬರ್ತಾ ಇದೆಯಾ? ಎಲ್ಲಿ ನಿನ್ ಗಂಡ? ಅವ್ರಿಗೆ ಬೋರ್ ಆಗ್ತಾ ಅಂತ ಹೊರಗೆ ತಿರುಗ್ಲಿಕ್ಕೆ ಹೋಗಿದ್ದಾರೆ ಕಣೆ. ಹೌದಾ? ಮಧ್ಯಾಹ್ನ ಊಟಕ್ಕೆ ಏನ್ ಮಾಡ್ತಿದ್ದೀಯಾ? ಏನ್ ಬೇಕು ಹೇಳು, ದೋಸೆ ಮಾಡ್ಲಾ? ಬೇಡ ಕಣೆ, ಡ್ರೈ ಫ್ರೂಟ್ ಜ್ಯೂಸ್ ಮಾಡಿಕೊಡು ನನಗೆ. ನಿನ್ ಗಂಡನ್ಗೆ KFC ಇಂದ 4 ಪ್ಲೇಟ್ ಬಿರಿಯಾನಿ ತರಿಸ್ಕೊಡೆ. ಹಾಯ್ ಪಾರು. ಹಾಯ್, ಬನ್ನಿ 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 ಬನ್ನಿ. ಆರ್ತಿ, ಪದ್ಮಿನಿ ಇಬ್ರು ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವ್ ಹೇಗಿದ್ದೀರಾ? ಓ, ಐ ಆಮ್ ಆಲ್ವೇಸ್ ಫೈನ್. ಯಾವಾಗ್ಲೂ ಬರಿಗೈಲಿ ಬರ್ತೀರಾ? ಈ ಸಲನಾದ್ರೂ ದುಬೈಯಿಂದ ನಮ್ಗೆ ಏನಾದ್ರೂ ತಂದಿದ್ದೀರಾ? ನಿಮಗೆಲ್ಲ 5 kg ಡ್ರೈ ಫ್ರೂಟ್ಸು ತಂದಿದೀಯಾ? ತಂದಿದ್ದೆ, ಆದ್ರೆ ಏರ್ಪೋರ್ಟ್ ಅಲ್ಲಿ ಕತ್ಕೊಂಡ್ಬಿಟ್ರು. ಹೌದು, ದುಬೈಯಲ್ಲಿ ಈ ತರ ಬಟ್ಟೆ ಎಲ್ಲ ಹಾಕೊಳಕ್ ಬಿಡ್ತಾರಾ? ಅಲ್ಲಿ ಬುರ್ಕ ಮಾತ್ರ ಹಾಕೊಳ್ಳೋದು. ಮತ್ತ್ಯಾಕೆ ಈ ತರ ಬಟ್ಟೆ ಇಲ್ಲಿ ಹಾಕ್ತೀಯಾ? ನಿಮ್ ಗಂಡಂದ್ರೆಲ್ಲ ನೋಡ್ಲಿ ಅಂತ. ನಾವು ಮಾಡರ್ನ್ ಡ್ರೆಸ್ ಎಲ್ಲ ಹಾಕೋತೇವಿ, ಆದ್ರೆ ನಿಮ್ ತರ ಮೈ ಕಾಣಿಸೋಂಗೆಲ್ಲ ಹಾಕೋಣಲ್ಲ. ಏನ್ರಿ, ಏನ್ ಹೇಳ್ತಾ ಇದ್ದೀರಾ ನೀವು? ಅಯ್ಯೋ, ತಮಾಷೆ ಮಾಡಿದೆ, ಸೀರಿಯಸ್ ಆಗ್ಬೇಡ. ಆರ್ತಿ, ಎಷ್ಟು ತರ ಅಡ್ಗೆ ಮಾಡೋದು ಕಲ್ತಿದ್ಯಾ ನೀನು? 100 ತರ ಅಡ್ಗೆ ಮಾಡೋದ್ ಕಲ್ತಿದ್ದಾಳೆ, ಆದ್ರೆ ತಿನ್ನಕ್ಕಾಗಲ್ಲ ಅಷ್ಟೇ. ಓ, ಇವಳು ಮಾಡೋ ಅಡ್ಗೆನ ನೀವು ಟೇಸ್ಟ್ ಮಾಡಿದ್ದೀರಾ? ಅಮ್ಮ ತಾಯಿ, ಇವಳು ಮಾಡೋ ಅಡ್ಗೆ ಇವಳು ಗಂಡ ತಿಂತಾನೆ, ಹೊಟ್ಟೆ ಕೆಡಿಸ್ಕೊತಾನೆ. ನಿನ್ ಪೇಂಟಿಂಗ್ ಕಥೆ ಏನಾಯ್ತು ಪೇಂಟರ್ ಪದ್ಮಿನಿ? 90 ಪೇಂಟಿಂಗ್ಸ್ ಕಂಪ್ಲೀಟ್ ಮಾಡಿದೀನಿ. ಇನ್ 10 ಪೇಂಟಿಂಗ್ಸ್ ಮಾಡ್ಬಿಟ್ಟು ಎಕ್ಸಿಬಿಷನ್ ಇಡ್ಬೇಕಂತ ಇದೀನಿ. ಇವ್ರು ಪೇಂಟಿಂಗ್ ಏನ್ ಮಾಡಿದಾಳಂತ ಅರ್ಥನೇ ಆಗಲ್ಲ. ನಾಳೆ ನಿಮ್ಮ ಮನೆಗೆ, ನಾಳೆ ನಿಮ್ಮ ಮನೆಗೆ ನಾನು ನನ್ನ ಗಂಡ ಬರ್ತೇವೆ ಊಟಕ್ಕೆ. ಹಾ, ನಮ್ಮನೆಗೆ ಬರ್ತೀರಾ? ದಯವಿಟ್ಟು ಬೇಡ. ಯಾಕೆ ಬರಬಾರ್ದು? ಅದು ಅದು ನನ್ನ ಗಂಡಂಗೆ ಒಂಥರ ಜ್ವರ ಬಂದಿದೆ. ಡಾಕ್ಟ್ರು ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ, ಅವ್ರ ಹತ್ರ ಯಾರಾದ್ರೂ ಹೋದ್ರೆ ಅವ್ರಿಗೂ ಜ್ವರ ಬಂದ್ಬಿಡುತ್ತಂತೆ. ಓ ಹೌದಾ, ನೀನು ಅವ್ರ ಹತ್ರ ಹೋಗ್ತಾ ಇಲ್ವಾ? ನಿಮ್ ದುಬೈ ಹಣೆಗೂ ಹೋಗ್ತಿಲ್ಲ. ಅವ್ನು ಆ ಮೂಲೆಯಲ್ಲಿದ್ರೆ ನಾನು ಈ ಮೂಲೆಯಲ್ಲಿ ಇರ್ತೀನಿ. ಓ, ಮತ್ತೆ ಮಲಗುವಾಗ ಏನ್ ಮಾಡ್ತೀಯ ನೀನು? ನಾನು ಮಂಚದ ಮೇಲೆ ಮಲಗ್ತೇನೆ, ಅವ್ರನ್ನ ಮಂಚದ ಕೆಳಗೆ ಮಲಗಿಸ್ತೀನಿ. ದುಬೈ ದಾಮವ್ರ, ನೀವು ದುಬೈಯಲ್ಲಿ ಏನ್ ಕೆಲಸ ಮಾಡೋದು? ನಾನು ಎಣ್ಣೆ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತೀನಿ. ಈ ಎಣ್ಣೆನಾ? ಅಯ್ಯೋ, ಬಿಟ್ಕೊಳ್ಳೋ ಎಣ್ಣೆ ಅಲ್ಲ, ಮತ್ತೆ ಕೊಬ್ಬರಿ ಎಣ್ಣೆನಾ? ಓ, ಬಾಡಿಗೆ ಹಾಕೋ ಎಣ್ಣೆ ಅಲ್ಲ, ಗಾಡಿಗೆ ಹಾಕೋ ಎಣ್ಣೆ. ಹ್ಞೂ ಮೇಸ್ತ್ರಿ, ನಿಮ್ಮ ಕನ್ಸ್ಟ್ರಕ್ಷನ್ ಕೆಲಸ ಹೇಗೆ ನಡೀತಾ ಇದೆ? 100 ಬಿಲ್ಡಿಂಗ್ ಶುರು ಮಾಡಿದಾನೆ, ಒಂದು ಕಂಪ್ಲೀಟ್ ಮಾಡಿಲ್ಲ. ಇನ್ನು 100 ಬಿಲ್ಡಿಂಗ್ ಅರ್ಧಂಬರ್ಧ ಮಾಡಿಬಿಟ್ರೆ ಗಿನ್ನೆಸ್ ರೆಕಾರ್ಡ್ ಆಗುತ್ತೆ. ಓ ಹೌದು, ನಿಮ್ಮ ಇನ್ಶೂರೆನ್ಸ್ ಕೆಲಸ ಹೇಗೆ ನಡೀತಾ ಇದೆ? ಇವನ ಹತ್ರ ಇನ್ಶೂರೆನ್ಸ್ ಪಾಲಿಸಿ ಮಾಡಿಸೋರಲ್ಲ 3 ತಿಂಗಳಲ್ಲಿ ರೈಟ್. ದುಬೈ ದಾಮವ್ರೆ, ನೀವು ಇನ್ಶೂರೆನ್ಸ್ ಮಾಡಿಸಿದ್ದೀರಾ? ಹ್ಞೂ, ಒಂದಲ್ಲ ಎರಡಲ್ಲ, ದುಬೈಯಲ್ಲಿ 3 ಮಾಡಿಸಿದ್ದೀನಿ. ಅಲ್ಲಿ 3 ಇರ್ಲಿ, ಇಲ್ಲೊಂದು ಮಾಡಿಸ್ಕೊಳ್ಳಿ. ನಿಮ್ಗೆ ಏನಾದ್ರೂ ಆದ್ರೆ ನಿಮ್ಮ ಹೆಂಡತಿಗೆ ಬರುತ್ತೆ. ಬೇಡ ಬೇಡ, ನಾನು ಜ್ಯೋತಿಷಿಗಳ ಹತ್ರ ಕೇಳಿದ್ದೀನಿ, ನನ್ನ ಆಯಸ್ಸು ಗಟ್ಟಿಯಾಗಿದೆಯಂತೆ, ನನಗಿರೋದು 3 ಸಾಕು. ಸರಿ, ನಿಮ್ಮ ಇಷ್ಟ. ಪ್ರತಿ ವರ್ಷ ನಾನೇ ಇಂಡಿಯಾಗೆ ಬರ್ತಾ ಇದ್ದೀನಿ, ನೀವು ಒಂದ್ಸಾರಿ ದುಬೈಗೆ ಬನ್ನಿ. ಅಲ್ಲಿ ತುಂಬಾ ನೋಡೋ ಜಾಗಗಳಿದೆ, ನನ್ನ ಕಾರಲ್ಲಿ ಎತ್ತಾಕೊಂಡೋಗಿ ನಿಮಗೆಲ್ಲ ತೋರಿಸ್ತೀನಿ. ನಮಗೂ ಬರ್ಬೇಕಂತ ಆಸೆ ಇದೆ, ಆದರೆ ಅದೇ ನೀವು ಮನ್ಸು ಮಾಡಬೇಕು. ನಾನು ಮನಸ್ಸು ಮಾಡ್ಬೇಕಾ? ಅರ್ಥ ಆಗ್ಲಿಲ್ಲ, ಸ್ವಲ್ಪ ಬಿಡಿಸಿ ಬಿಡಿಸಿ ಹೇಳಿ. ಏನಿಲ್ಲ, ನನಗೆ ಇವನ್ಗೆ ನಮ್ಮ ಹೆಂಡ್ತಿರ್ಗೆ ಅಪ್ ಆ್ಯಂಡ್ ಡೌನ್ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸ್ಬಿಡಿ. ಎಲ್ಲರೂ 2,000 ಕೊಟ್ವಿ, ನೀನು ಯಾಕೋ ಕೊಡ್ಲಿಲ್ಲ? ನೀವೆಲ್ಲರೂ ಕ್ಯಾಶ್ ಕೊಟ್ರಿ, ನಾನು
ಅಕೌಂಟ್ಗೆ ಹಾಕ್ತೀನಿ. ಲೇ ಅಕೌಂಟ್ ಯಾಕೋ? ನೀನು ಕ್ಯಾಶ್ ಕೊಟ್ಟಿದ್ರೆ ಆಗಿರೋದಲ್ವೇನೋ? ಲವ್ ಗೂಗಲ್ ಪೇ, ಪೇಟಿಎಮ್ಮು, ಟೆಜ್ಜು, ಫೋನ್ಪೇ ಇದ್ರ ಮುಖಾಂತರ ದುಡ್ಡು ಕಳ್ಸಿದ್ರೆ ನನಗೆ ಅವರು 20 ರೂಪಾಯಿ 30 ರೂಪಾಯಿ ಕ್ಯಾಶ್ ಬ್ಯಾಕ್ ಕೊಡ್ತಾರೆ ಕಣೋ. ಏನ್ ತಲೆನೋ ನಿಂದು? ಸೂಪರ್ ಡೂಪರ್. ನಿಮ್ಮ ಈ ಋಣಾನ ನಾನು ಯಾವತ್ತೂ ಮರೆಯಲ್ಲ ಕಣೋ. ಈ ಡೋವೆಲ್ಲ ಬೇಡಮ್ಮ, ನಮ್ಗೆಲ್ಲ ಒಂದು ಪಾರ್ಟಿ ಕೊಡ್ಸು ಸಾಕು. ಲೇ 2,2 ಸಾವಿರ ಕೊಟ್ಬಿಟ್ಟು ಪಾರ್ಟಿ ಕೇಳ್ತಿರಲ್ರು. ನೀವಿನ್ ಕಮ್ಮಿನ ಕುಡಿತೀರಾ, ಕಮ್ಮಿನ ತಿಂತೀರಾ? ಪಾರ್ಟಿ ಈಗಲೇ ಬೇಡ ಕಣೋ, ಆ ದುಬೈ ಪಾರ್ಟಿ ಹೋದ್ಮೇಲೆ ಕೊಡೋ ರೈಲು. 15-20 ದಿನ ನಮ್ಮ ಮನೆ ಬಿಟ್ಟು ಹೋಗಲ್ಲ ಕಣ್ರು. ನಮ್ಮ ಮನೆಯಿಂದ ಬೇಗ ಹೋಗೋ ಥರ ಏನಾದ್ರೂ ಒಂದು ಐಡಿಯಾ ಕೊಡ್ರು. ನನ್ನ ಹತ್ರ ಒಂದು ಐಡಿಯಾ ಇದೆ. ನೀನು ಅವರಿಬ್ರನ್ನ ರೋಡ್ ಕರ್ಕೊಂಬಂದು ನಿಲ್ಸು, ನಾನು ಕಾರಲ್ಲಿ ಬಂದು ಅವರಿಬ್ರಿಗೂ ಗೊತ್ತೀನಿ ಅಷ್ಟೇ. ಲೇ ನಮ್ಮ ಮನೆಯಿಂದ ಕಳ್ಸೋ ಐಡಿಯಾ ಕೊಡು ಅಂದ್ರೆ ಈ ಭೂಮಿಯಿಂದಾನೇ ಕಳಿಸ್ತಾ ಇದೆಯಲ್ಲೋ. ಏಯ್ ನಾನೊಂದು ಐಡಿಯಾ ಹೇಳ್ತೀನಿ ಬಾರ. ನನ್ನ ಬಾಯಿಗೆ ನಿನ್ ಕಿವಿ ಕೊಡು. ಹೆಂಗೆ ನನ್ನ ಐಡಿಯಾ? ಬಿಸಿಲಾದರೇನು ಮಳೆಯಾದರೇನು ನಾನು ಪೇಂಟಿಂಗ್ ಮಾಡುವೆನು. ಪೇಂಟ್ರ್ ಪದ್ಮಿನಿ ಏನ್ ಮಾಡ್ತಿದೀಯಾ? ಕಾಣಿಸಲ್ವಾ ಪೇಂಟ್ ಮಾಡ್ತಾ ಇರೋದು? ನಿನ್ ಪೇಂಟಿಂಗ್ ಏನೋ ನೋಡಕ್ ಚೆನ್ನಾಗಿದೆ, ಆದ್ರೆ ಯಾರಿಗೂ ಅರ್ಥನೇ ಆಗಲ್ಲ. ಅದು ಬುದ್ಧಿವಂತರಿಗೆ ಮಾತ್ರ ಅರ್ಥ ಆಗೋದು. ಅಂದ್ರೆ ನಿನ್ ಮಾತಿನ ಅರ್ಥ ಏನೋ? ನನ್ ದಡ್ಡಿನಾ? ಅದ್ ಬಾಯ್ ಬಿಟ್ಟು ಬೇರೆ ಹೇಳ್ತಾರೆ. ಹಾಯ್ ಆರ್ತಿ. ರೂಮಲ್ಲಿ ಇದ್ರಿ ತಾನೆ, ಯಾಕ್ರಿ ಬಂದಿದ್ದು? ರೂಮ್ನಲ್ಲಿದ್ದೆ, ಆರ್ತಿ ಸೌಂಡ್ ಕೇಳಿಸ್ತಲ್ಲ ಅದಕ್ಕೆ ಕೆಳಗೆ ಬಂದೆ. ನೀವು ಇವಳ ಹತ್ರ ನಗ್ನಗ್ತಾ ಮಾತಾಡೋದು, ಇವಳು ಈ ರೀತಿ ನುಲಿಯೋದು ನನಗಿಷ್ಟ ಇಲ್ಲ. ಅವಳಿಗೆ ಹೊಡಿಬೇಡ, ಪಾಪ ಅವಳು. ನಿಮಗ್ ನೋವಾಗತ್ತಾ? ಅವಳು ನಿಂತರ ಉದ್ದನೂ ಇಲ್ಲ ದಪ್ಪನೂ ಇಲ್ಲ. ಎಲ್ರು ಇಲ್ಲೇ ಇದ್ದೀರಾ? ಒಳ್ಳೇದಾಯ್ತು. ಲೇ ಪಾಲಿಸಿ, ಯಾಕೋ ಹೀಗೆ ಓಡ್ ಬರ್ತಾ ಇದ್ಯಾ? ಏನಾಯ್ತು? ಅಲ್ಲಿ ರೌಡಿಗಳ ಹತ್ರ ಮಾತಾಡ್ತಿದ್ದಾನೆ. ಯಾರ್ ಮಾತಾಡ್ತಿರೋದು? ರೈಲ್ ರವಿ. ಅವನ್ಗೇನೋ ಕೆಲಸ ರೌಡಿಗಳ ಹತ್ರ? ಅವನು ರೌಡಿಗಳಿಂದ ಹೊಡಿಸ್ತಾನಂತ. ನನ್ ಗಂಡನ್ಗೇನಾದ್ರೂ ಹೊಡ್ಸೋ ಪ್ಲಾನ್ ಇದ್ಯಾ? ನಿನ್ ಗಂಡನ್ ಕೊಡ್ಸಕ್ ರೌಡಿಗಳಾಗ್ಬೇಕು. ಅರ್ಧಂಬರ್ಧ ಮನೆ ಕಟ್ಸಿದಾನಲ್ಲ, ಅವರೇ ಬಂದು ಹೊಡಿತಾರೆ. ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ ನನ್ ಕಿಡ್ನಿ ಹೇಳ್ತಾ ಇದೆ. ಅಯ್ಯಯ್ಯೋ, ಏನ್ರಿ ಇವಾಗ ಮಾಡುದು? 2 ದಿನ 4 ಜನ ಎಲ್ಲಾದ್ರೂ ಎಸ್ಕೇಪ್ ಆಗ್ಬಿಡೋಣ. ವಿಷಯ ಅಷ್ಟೊಂದು ಸೀರಿಯಸ್ ಆಗಿದೆಯೇನೋ? ಹ್ಞೂ ಕಣ, ನಿನ್ನಾಣೆಗೂ. ರೀ ನಮ್ ತವ್ರ ಮನೆನೇ ಇಲ್ವಲ್ರಿ, ಎಲ್ರಿ ಹೋಗೋದು ಇವಾಗ? ನಿಮ್ಮ ಅಮ್ಮನ ಮನೆ ಇಲ್ಲಂದ್ರೆ ಏನಾಯ್ತೆ, ಅವ್ರ ಅಮ್ಮನ ಮನೆಗೆ ಹೋಗೋಣ. ಚಂದ್ರಿ ಚಂದ್ರಿಕಾ, ಅಯ್ಯಯ್ಯೋ ಏನ್ರಿ ಅದು? ಏನ್ರಿ ನೀವು ತಲೆಗೆ ಕೈಗೆ ಕಾಲ್ಗೆ ಬ್ಯಾಂಡೇಜ್ ಹಾಕೊಂಡಿದ್ದಾನೆ, ಏನಾಯ್ತು ಅಂತ ಕೇಳ್ತಿದ್ದೀರಲ್ಲ? ನಮ್ ಏರಿಯಾ ಮೂರಿ ದಾಟಕ್ ಹೋಗಿ ಏನಾದ್ರು ಬಿದ್ಬಿಟ್ರೇನ್ರಿ? ಇವ್ನ್ ರಸ್ತೆಯಲ್ಲಿ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಇವನ್ ಮೇಲೆ ಯಾರೋ ಬಟ್ಟೆ ಹಾಕ್ಬಿಟ್ರಂತೆ. ಹೌದಾ? ಆಮೇಲೆ ಏನಾಯ್ತು? ನನಗೆ ಏನು ಕಾಣಲಿಲ್ಲ ಕಣೆ ಚಂದ್ರಿ. ಆಮೇಲೆ ಯಾರೋ 4-5 ಜನ ಇವನ್ಗೆ ಚೆನ್ನಾಗಿ ಇಕ್ತಾ ಇದ್ರಂತೆ. ಇವನು ಅಮ್ಮ ಅಕ್ಕ ಹೆಂಡತಿ ಅಂತ ಕಿರಿಸ್ತಾ ಇದ್ನಂತೆ. ಬಟ್ಟೆ ಎತ್ತು ನೋಡಿದ್ರೆ ಯಾರು ಕಾಣ್ಲಿಲ್ವಂತೆ. 3 ಕಡೆಯಿಂದ ರಕ್ತ ಹೋಗ್ತಾ ಇತ್ತು ಕಣೆ. ನೀವೇನೋ ಮಾಡ್ಬಾರ್ದು ಕೆಲಸ ಮಾಡಿದೀರಾ, ಅದಕ್ಕೆ ಚೆನ್ನಾಗಿ ಬಿಟ್ಟಿದ್ದಾರೆ. ನಾನು ಯಾವ ಛತ್ರಿ ಕೆಲಸನೂ ಮಾಡಿಲ್ಲ ಕಣೆ, ನಿನ್ನ ಮಾಂಗಲ್ಯದ ಮೇಲೆ ಆಣೆ. ನೀವು ಮಾತಿಗೆ ಮಾಂಗಲ್ಯದ ಮೇಲೆ ಆನೆ ಮಾಡ್ತೀರಂತ ನಾನು ಮಾಂಗಲ್ಯ ತೆಗೆದಿಟ್ಟು ಬಿಟ್ಟಿದ್ದೀನಿ ನೋಡಿ. ಹೌದು, ದುಬೈ ಗಂಡ ಹೆಂಡತಿಯಲ್ಲೇ ಕಾಣಿಸ್ತಾ ಇಲ್ಲ. ಯಾಕಪ್ಪ ನನ್ನ ಹಂಗ್ ನೋಡ್ತಾ ಇದೀಯಾ? ನನ್ಗೇನು ಆಗಿಲ್ಲ ಅಂತನಾ? ನೀವೆಲ್ಲ ಇವ್ ಫ್ರೆಂಡ್ಸಾ? ನನ್ ಗಂಡನ್ ಕೈಕಾಲ್ ಮುರಿಲಿಕ್ ನೋಡಿದೆ ಅಲ್ವಾ, ಈಗ ನೋಡಿ ನಿಂದೆ ಮುರಿದೋಯ್ತು. ಈ ನಿನ್ ಗಂಡ ಏನ್ ಮಾಡಿದಾನ ಗೊತ್ತಾ? ಪುಡಿ ರೌಡ್ಗಳಿಗೆ 5,000 ರೂಪಾಯಿ ಕೊಟ್ಟು ನನ್ನ ಕೈ ಕಾಲು ಮುರ್ಸಕ್ ಹೇಳಿದ್ದ. ನಾನೇನ್ ಮಾಡಿದೆ ಗೊತ್ತಾ? ಅವರಿಗೆ 5,500 ರೂಪಾಯಿ ಕೊಟ್ಟು ಇವನ್ ಕೈ ಕಾಲು ಮುರಿಸ್ದೆ. ನಿನ್ ಗಂಡ ಚಾಪೆ ಕೆಳಗೆ ನುಗ್ಗಿದ್ರೆ ನನ್ ಗಂಡ ರಂಗೋಲಿ ಕೆಳಗೆ ನುಗ್ತಾರೆ. ನಿನ್ನ ಕ್ಲೋಸ್ ಫ್ರೆಂಡ್ ಅಂತ ನಿನ್ನ ಮನೆಗೆ ಬಂದ್ರೆ ನಿನ್ನ ಗಂಡ ಇಂಥ ಕೆಲಸ ಮಾಡುದಾ? ಏನೋ ಆಗಿದ್ದಾಗೋಯ್ತು. ಇವ್ರು ಮಾಡಿರೋ ತಪ್ಪಿಗೆ ನಾನ್ ನಿಮಗೆ ಸಾರಿ ಕೇಳ್ತಿದ್ದೀನಿ, ಕ್ಷಮಿಸ್ಬಿಡಿ. ಚಂದ್ರಿಕಾ, ನಿನಗೆ ಡೈಮಂಡ್ ನೆಕ್ಲೆಸ್ ತಂದಿದ್ದೇನೆ ದುಬೈಯಿಂದ. ಆದ್ರೆ ನಿನ್ ಗಂಡ ಮಾಡಿದ ಕೆಲ್ಸಕ್ಕೆ ಈ ಡಬ್ಬ ಸಹ ಕೊಡುದಿಲ್ಲ ನಿಂಗೆ. ಈ ಡೈಮಂಡ್ ನೆಕ್ಲೆಸ್ ಬೆಲೆ ಎಷ್ಟು ಗೊತ್ತಾ? 5,000ನ? ಇಲ್ಲ, 50,000ನ? ಅಲ್ಲ, ಮತ್ತೆ ಅಷ್ಟೇ.
5 ಲಕ್ಷ. ಪಾರು ಪಾರು ಏನು? ನನ್ ಕತ್ತು 5,000ಕ್ಕಿಂತ ಮೇಲೆ ನೋಡೇ ಇಲ್ಲ. ಕೊಡೆ 5 ಲಕ್ಷನಾ? ಕೊಡುವುದೇ ಇಲ್ಲ. ನಾವಿವತ್ತೇ ದುಬೈಗೆ ಹೋಗ್ತಾ ಇದೀವಿ. ಇನ್ಯಾವತ್ತು ನಿಮ್ ಮನೆ ಕಡೆ ಬರಲ್ಲ. ಡಾರ್ಲಿಂಗ್, ಏನ್ ಡಾರ್ಲಿಂಗ್? ಬುರ್ಕಾ ಹಾಕೋ, ದುಬೈಗೆ ಹೋಗೋಣ. ಚಂದ್ರಿ ಚಂದ್ರಿ, ಹತ್ರ ಬಂದ್ರೆ ಇನ್ನೊಂದು ಕಾಲ್ ಮುರಿದು ಬಿಡ್ತೀನಿ. ಯಾರೀ ಈ ಮನೆ ಹಾಳ ಐಡಿಯಾ ಕೊಟ್ಟಿರೋದು ನಿಮ್ಗೆ? ಇವ್ರೆ. ನೀವು ಮಾಡಿರೋ ಕೆಲಸದಿಂದ ನನ್ನ ಡೈಮಂಡ್ ನೆಕ್ಲೆಸ್ ಹೋಯ್ತಲ್ಲ. ನಂಗೆ ಅದೆಲ್ಲ ಗೊತ್ತಿಲ್ಲ. ನನಗೆ ಡೈಮಂಡ್ ನೆಕ್ಲೆಸ್ ಬೇಕಂದ್ರೆ ಬೇಕು. 5 ಲಕ್ಷ ರೂಪಾಯಿದೇ ಬೇಕು. ಲೇ, ನನ್ನ ಹತ್ರ ಅಷ್ಟೊಂದು ದುಡ್ಡು ಎಲ್ಲೇ ಇದೆ? ಎಲ್ಲ ಬನ್ನಿ. ಈ ಐಡಿಯಾ ನಿಮ್ದೆ ತಾನೇ? ಎಲ್ರು ದುಡ್ಡು ಹಾಕಿ ನಂಗೆ ಡೈಮಂಡ್ ನೆಕ್ಲೆಸ್ ಕೊಡ್ಸಿ.